ಹಾಯ್ ಜಾನಕಿ. ಹಾಯ್ ಮ್ಯಾಮ್. ಹೌದು, ನಿಮಗೋಸ್ಕರ ಸಿಸ್ಟರ್ ಲಾಬಿಲಿ ವೇಟ್ ಮಾಡ್ತಿದ್ದಾರೆ. ಸಿಸ್ಟರ್. ಹಲೋ ಶಿರೀಷಾ, ಹೇಗಿದ್ದೀರಾ? ನಿಮ್ಮಿಂದ ನಂಗೊಂದು ಹೆಲ್ಪ್ ಬೇಕಾಗಿತ್ತು. ಓಕೆ. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿದ್ದಂಥ ಹುಡುಗಿ ಇವತ್ತು ಅವಳ ನಗುನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಪ್ಲೀಸ್ ಸ್ವಾತಿ, ಪ್ಲೀಸ್ ಅವಳಿಗೆ ಹೆಲ್ಪ್ ಮಾಡಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಶಿರೀಷಾ, ಚಿಂತೆ ಮಾಡಬೇಡಿ. ಹಾಂ, ಓಕೆ. ಕೌನ್ಸಿಲಿಂಗ್ ರೂಮ್ ಕಳಿಸ್ಕೊಡಿ. ಓ ಎಸ್, ಪ್ಲೀಸ್ ಕಮ್. ಕೂತ್ಕೊಳ್ಳಿ. ಹಾಯ್, ನಾನು ಸ್ವಾತಿ, ಸೈಕಾಲಜಿಸ್ಟ್. ನಿಮ್ಮ ಹೆಸರು? ನನ್ನ ಹೆಸರು ಸಿಸ್ಟರ್ ಎಲಿಜಬೆತ್. ನೈಸ್ ಟು ಮೀಟ್ ಯು. ಸಿಸ್ಟರ್ ಎಲಿಜಬೆತ್, ನಿಮಗೆ ಗೊತ್ತಿರಲಿ, ನಾವಿಲ್ಲಿ ಚರ್ಚೆ ಮಾಡೋ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರನೇ ಉಳಿಯುತ್ತೆ. ನಿಮ್ಮ ಅನುಮತಿ ಇಲ್ಲದೆ ನಾನಿದನ್ನು ಬೇರೆ ಯಾರ ಹತ್ರನೂ ಹಂಚ್ಕೊಳ್ಳೋ ಹಾಗಿಲ್ಲ. ದಟ್ ಈಸ್ ಪಾರ್ಟ್ ಆಫ್ ಮೈ ಪ್ರೊಫೆಷನಲ್ ಎಥಿಕ್ಸ್. ಸೊ ನೀವು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ನನ್ನ ಹತ್ರ ಹಂಚ್ಕೊಳ್ಬಹುದು. ನಿಮಗೆ ಕಂಫರ್ಟಬಲ್ ಅಂತ ಅನ್ಸಿದ್ರೆ ನೀವು ಶುರು ಮಾಡಬಹುದು. ಆರ್ ಯು? ಶೋರ್. ಥ್ಯಾಂಕ್ ಯು. ಹೇಳಿ, ನೀವ್ಯಾರು, ಏನು ಮಾಡ್ತಾ ಇದ್ದೀರಾ? ನಾನು ಕನ್ಯಾಸ್ತ್ರೀ. ನನಗೆ ಚಿಕ್ಕ ವಯಸ್ಸಿಂದನೂ ದೇವರ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು ಅಂತ ಆಸೆ. ಗುಡ್. ನಾನು ಹುಟ್ಟಿದ್ದು ಒಂದು ಮಿಡ್ಲ್ ಕ್ಲಾಸ್ ಕುಟುಂಬದಲ್ಲಿ. ನಾವು 3 ಜನ ಹೆಣ್ಮಕ್ಳು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮನ್ನು ಸಾಕಕ್ಕೆ ನಮ್ಮಮ್ಮ ತುಂಬ ಕಷ್ಟಪಡ್ತಿದ್ರು. ಆದರೂ 1 ವರ್ಷ ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ನಾವು ಸ್ಕೂಲ್ಗೆ ಹೋಗೋದೇ ಕಷ್ಟ ಆಗ್ತಿತ್ತು. ಆಗ ನಮ್ಮ HM ನಮ್ಮ ಸ್ಕೂಲ್ ಫೀಸ್ ಕ್ಯಾನ್ಸಲ್ ಮಾಡಿದಲ್ದೆ ನಮಗೆ ಯೂನಿಫಾರ್ಮ್ ಕೂಡ ಹೊಲಿಸ್ಕೊಟ್ರು. ಆಗಿಂದ ನಾನು ನಮ್ಮ HM ಥರ ಆಗಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಆಸೆ. ಸೊ ನಿಮ್ಮ ಈ ಆಯ್ಕೆಗೆ ನಿಮ್ಮ ಸ್ಕೂಲ್ HMS ಸ್ಫೂರ್ತಿನಾ? ಹೌದು. ಸಿಸ್ಟರ್, ನೀವೀಗ ಹೇಳುವ ಕೆಲವು ಪಾಯಿಂಟ್ಸ್ನ ನಾನು ನೋಟ್ ಮಾಡ್ಕೋಬಹುದಾ? ನಿಮ್ಮ ಅಭ್ಯಂತರ ಇಲ್ಲದೆ ಹೋದರೆ, ಫಾರ್ ಮೈ ರೆಫರೆನ್ಸ್. ಶೋರ್. ಥ್ಯಾಂಕ್ ಯು. ಹೇಳಿ, ಮುಂದೇನಾಯಿತು? ನನಗೆ ಸಿಸ್ಟರ್ ಪಟ್ಟ ಸಿಕ್ಕಿದ್ಮೇಲೆ ನಾನು ಈ ಬೀದಿ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಿದ್ದ ಒಂದು NGOನ ಸೇರಿಕೊಂಡೆ. ಆ ಸಂಸ್ಥೆ ಡೈರೆಕ್ಟರ್ ಸುರೇಶ್ ಅವರು ಬೀದಿ ಮಕ್ಕಳಿಗೋಸ್ಕರ ತಮ್ಮ ಜೀವನನೇ ತ್ಯಾಗ ಮಾಡಿದ್ರು. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಖುಷಿಯಿಂದ ಹೋಗಿದ್ದೆ. ಸೇವೆ ಮಾಡಬೇಕು ಅನ್ನೋ ಆಸೆ ನಿಮಗಿತ್ತು, ಸೇವೆ ಮಾಡಿಸ್ಕೊಳ್ಳೋ ಪರಿಸ್ಥಿತಿಲಿ ಮಕ್ಕಳಿದ್ರು. ಸೊ ಎಲ್ಲ ಚೆನ್ನಾಗೇ ನಡೀತಿರ್ಬೇಕಲ್ವಾ? ಎಲ್ಲ ಚೆನ್ನಾಗಿ ನಡೀತಿತ್ತು. ಆದರೆ ಆ ಒಂದು ಘಟನೆ ನಡೆಯೋವರೆಗೂ, ನಾನು ಆ ಹುಡುಗನ ಭೇಟಿ ಆಗೋವರೆಗೂ. ತಾಜಾ ತಾಜಾ ಫ್ರೆಶ್ ಕಾವೇರಿ ನೀರು, ಜೀವ ತಮ್ ಮಾಡ್ಕೊಳ್ಳಿ, ಮನಸ್ಸು ಫ್ರೆಶ್ ಮಾಡ್ಕೊಳ್ಳಿ. ಏನ್ ನಡೀತು? ತಾಜಾ ತಾಜಾ ಅವನ ಹೆಸರು ಜೀವ ತಮ್ ಮಾಡ್ಕೊಳ್ಳಿ, ರಾಜು. ತಾಜಾ ತಾಜಾ ಫ್ರೆಶ್ ಕಾವೇರಿ ನೀರು, ಜೀವ ತಮ್ ಮಾಡ್ಕೊಳ್ಳಿ, ಮನಸ್ಸು ಫ್ರೆಶ್ ಮಾಡ್ಕೊಳ್ಳಿ. ಓ, ಎಷ್ಟು ಬೇಕಣ್ಣ? ಇದು ಬೇಕಾ? 11 ರೂಪಾಯಿ. ಅಕ್ಕ ನೀರು, ಅಣ್ಣ ನೀರು, ತಾಜಾ ತಾಜಾ ನೀರು, ತಾಜಾ ತಾಜಾ ನೀರು. ದೇವ್ರೆ, ಹೇಗಾದ್ರೂ ಮಾಡಿ ಒಂದು 5 ಬಾಟಲ್ ಎಕ್ಸ್ಟ್ರಾ ಮಾರೋ ಹಂಗೆ ಮಾಡಪ್ಪ. ಹಾಯ್ ರಾಜು, ಓ, 2 ಬಾಟ್ಲು ನೀರು ಕೊಡು. ತಾಜಾ ತಾಜಾ ಫ್ರೆಶ್ ಕಾವೇರಿ ನೀರು, ಜೀವ ತಂಪ್ ಮಾಡ್ಕೊಳ್ಳಿ, ಮನಸ್ಸು ಫ್ರೆಶ್ ಮಾಡ್ಕೊಳ್ಳಿ. ಇನ್ನೊಂದು ಬಾಟ್ಲು ಕೊಡು. ಎಷ್ಟಾಯ್ತು? 22 ರೂಪಾಯಿ. ತಗೋ. ಹಾ. ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡ್ಲಿ ಸಿಸ್ಟರ್ ನಿಮ್ಗೆ. ನಮ್ಮ NGOನಲ್ಲಿ ಒಂದು ಸ್ಕೀಮ್ ಬಗ್ಗೆ ಹೇಳ್ತಿದ್ರಲ್ಲ ನೆನ್ನೆ, ಯಾವ್ದು ಹೇಳಿ? ಮರಳಿ ಶಾಲೆಗೆ. ಅದ್ ನಮ್ ರಾಜು ಹೇಳ್ಬೋದಲ್ವಾ? ಹೇಳ್ಬೋದು. ಹೇ ರಾಜು, ಹೇ ರಾಜು, ಬಾ ಇಲ್ಲಿ.
ರಾಜು, ನಿನ್ನ ಹತ್ರ ಒಂದು ಸ್ಕೀಮ್ ಬಗ್ಗೆ ಹೇಳಬೇಕಿತ್ತು. ನೋಡು, ನೀನು ನನ್ನ ಜೊತೆ ಬಾ. ನಮ್ಮ ಸಂಸ್ಥೆಯಲ್ಲಿ ಹೇಳಿ ನಿನ್ಗೆ ಓದಕ್ಕೆ ಹೆಲ್ಪ್ ಮಾಡ್ತೀನಿ. ಸಿಸ್ಟರ್, ನೀವು ಬೇರೆ ಟೈಮ್ನಲ್ಲಿ ಮಾತು ಹೇಳ್ತಿದ್ರೆ ಯಾವಾಗಲೂ ಹೇಳಿದಾಗೆ ನನ್ನ ಪಾಡಿಗೆ ನನ್ನ ಕೆಲಸ ಮಾಡಕ್ಕೆ ಬಿಡಿ, ನಿಮ್ಮ ಕೆಲಸ ನೋಡಿ ಅಂತ ಹೇಳ್ತಿದ್ದೆ. ಆದರೆ ಇವತ್ತು ನೀವು 2 ವಾಟರ್ ಬಾಟಲ್ ತೊಗೊಂಡಿದ್ದೀರಾ. ಅದಕ್ಕೆ ನಾನು ನಿಮ್ಮ ಬಿಡಿಸಿ ಹೇಳ್ತಾ ಇದ್ದೀನಿ. ನಾನು 1 ಬಾಟಲ್ ಮಾರಿದರೆ ನಂಗೆ ಸಿಗೋದು 3 ರೂಪಾಯಿ. ನಾನು ದಿನಕ್ಕೆ 100 ಬಾಟಲ್ ಮಾರಿದರೆ ನಂಗೆ ಸಿಗೋದು 300 ರೂಪಾಯಿ. ತಿಂಗಳಿಗೆ 9,000 ರೂಪಾಯಿ. ಈಗ ಟೈಮ್ ಎಷ್ಟು ಹೇಳಿ? 11:45. 12:30 ಗಂಟೆಗೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಗಾಡಿ ಬರುತ್ತೆ. ಅಷ್ಟರಲ್ಲಿ ನಾನು ಹೇಗಾದರೂ ಮಾಡಿ ಈ 10 ಬಾಟಲ್ ಮಾರಿ ತಕ್ಷಣ ಕಾಕಾ ಅಂಗಡಿಗೆ ಹೋಗಿ ಅವ್ರ ಲೋಟ ತೊಳೆದು ಅವ್ರು ಕೊಡೋ 1 ಟೀ 2 ಬನ್ ತಿಂದು 12:25ಗೆ ಶತಾಬ್ದಿ ಎಕ್ಸ್ಪ್ರೆಸ್ ಬರುವವರೆಗೂ ಈ 10 ಬಾಟಲ್ ಮಾರಬೇಕು. ನನಗೆ 1 ನಿಮಿಷನೂ ಮುಖ್ಯ. ರಾಜು, ನೀನು ತುಂಬ ಚೂಟಿ ಇದೆಯಾ. ನಿನಗೆ ಒಳ್ಳೆ ಭವಿಷ್ಯ ಇದೆ. ನಿಮ್ಗೆ ನಿಜವಾಗ್ಲೂ ನಂಗೆ ಸಹಾಯ ಮಾಡ್ಬೇಕಂತ ಅನಿಸಿದ್ರೆ 2 ವಾಟರ್ ಬಾಟಲ್ ತಗೊಳ್ಳಿ. ನೀರು ಕುಡಿಯೋದಷ್ಟು ಒಳ್ಳೇದು. ನನಗೆ ನಿಮ್ ಬಿಟ್ಟಿ ಸಹಾಯ ಬೇಡ. ಛೇ, ಅಲ್ಲ ಸಿಸ್ಟರ್, ಲಾಸ್ಟ್ ಟೈಮ್ ನಡೆದಿದ್ರ ಬಗ್ಗೆ ಸ್ವಾತಿ ನನಗೆಲ್ಲ ಹೇಳಿದ್ದಾರೆ. ಅದನ್ನು ಕೇಳಿ ನನಗೆ ಎಲ್ಲಿಲ್ಲದ ಕೋಪ ಬಂತು. ನೀವು ಹೇಗೆ ಅದೆಲ್ಲ ಮರೆತು ಅವ್ನು ಹಿಂದೆ ಬಿದ್ದಿದ್ದೀರಾ? ನೋಡ್ತಾ ಇರಿ, ಹೇಗಾದರೂ ಮಾಡಿ ಅವನ ಮನಸ್ಸು ಬದಲಾಯಿಸಿ ಅವನನ್ನು ಈ ಬೀದಿಯಿಂದ ಕಾಪಾಡ್ತೀನಿ. ಸೊ ಅದು ನಿಮ್ಮ ರಾಜು. ಆದ್ರೆ ಅವನ ಮಾತಲ್ಲಿ ನೋವು, ನಿರಾಶೆ ಎರಡೂ ಇತ್ತು. ಲಾಸ್ಟ್ ಟೈಮ್ ಏನಾಗಿತ್ತು ನಿಮ್ಮ ಮತ್ತೆ ರಾಜು ಮಧ್ಯೆ? ಅವತ್ತು ಅವನು ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿಗೋಸ್ಕರ ಹುಡುಕ್ತಿದ್ದ. ಲಗೇಜ್ 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 ಮೇಡಮ್, ಲಗೇಜ್ ಸರ್, ರೀ, ಲಗೇಜ್ ಆ ಕೂಲಿನ್ ಕರೀರಿ. ಲಗೇಜ್ 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 ಲಗೇಜ್. ಏ ಕೂಲಿ ಬೈ. ಹೋ ಸರ್, ಲಗೇಜ್ ತೊಗೊಂಡು ಹೋಗ್ಬೇಕಾ? ತಗೋ, ಅಲ್ಲಿದೆ. ಖಂಡಿತ ಸರ್. ಇದನ್ನು ತಗೋ. ಸರ್, ಅದು ಕೊಡಿ ಸರ್. ಬನ್ನಿ ಸರ್, ಬಾ. ಹುಫ್. ಲಾಂಗ್ ಜರ್ನಿ ಅಲ್ಲ, ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಹೇ, ಹಾಯ್ ರಾಜು, ಹೇಗಿದ್ಯಾ? ಇದನ್ನ ನಿಮ್ಮ ತಲೆ ಮೇಲೆ ಹೊತ್ಕೊಳ್ಳಿ, ಗೊತ್ತಾಗುತ್ತೆ. ಓ ಸಾರಿ, ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಮಾಡಕ್ ಬೇರೆ ಕೆಲಸ ಇಲ್ಲ. ನಿನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಸ್ಟೇಷನ್ಗೆ ಹೋಗ್ಬರ್ತೀನಿ. ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಇದೆ. ಏ ಮೆಲ್ಗೆ ಮೆಲ್ಗೆ ಹೋಗಿ ಒಂದು ಆಟೋ ತಗೊಂಡ್ಬಾ. ಸರ್, ದುಡ್ಡು ಕೊಟ್ಟರೆ ಒಳಗೋಗಿ 2 ಕೂಲಿ ಮಾಡ್ತೀನಿ ಸರ್. ಹಣ ಕೊಡಿ ಸರ್. ಹೋಗ. ಏಯ್ ಹೋಗ್ತಾ ಇರೋ. ಆಟೋ ಬಾಯ್. ಇವ್ರಿಗೆ ಡ್ರಾಪ್ ಮಾಡ್ಬೇಕಾ? ನಾನು ಬರಲ್ಲಪ್ಪ. ಸರ್, ನನ್ನ ಮಗನ. ಸರ್ ಸರ್, ಹಣ ಕೊಡಿ ಸರ್. ಏಯ್ ನೀನಿನ್ನೂ ಇಲ್ಲೇ ಇದೆಯಾ? ಏಯ್ ಹೋಗ್ತಾ ಇರೋ. ಸರ್, ನೀವು ಹಣ ಕೊಟ್ರೆ ನಾನು ಒಳಗಡೆ ಹೋಗಿ ಕೂಲಿ ಮಾಡ್ತೀನಿ. ಹಣ. ನಾನು ಯಾರು ಗೊತ್ತಾ? ಈ ಏರಿಯಾ ಇನ್ಸ್ಪೆಕ್ಟರ್. ಕಳ್ಚ್ಕೋತಾ ಇರು. ಏನಾಗಿದೆ ಇವ್ರಿಗೆಲ್ಲ? ನನ್ ಕಂಡ್ರೆ ಭಯನ ಇಲ್ವೋ ಇಲ್ಲಿ? ಸರ್, ಹಣ ಕೊಟ್ಬಿಡಿ ಸರ್, ಕೂಲಿ ಮಾಡ್ತೀನಿ ಸರ್. ಸರ್, ಬೇಕಂದ್ರೆ ಇದೊಂದು ಕೆನ್ನೆ ಕೊಡಿರಿ ಸರ್, ಆದ್ರೆ ಹಣ ಕೊಟ್ಬಿಡಿ ಸರ್. ಒಳಗಡೆ ಹೋಗಿ ಕೆಲಸ ಮಾಡ್ತೀನಿ ಸರ್. ರೀ, ಏನ್ ಮಾಡ್ತಿದ್ದೀರಾ? ವಾಟ್ ಹ್ಯಾಪನ್? ಜನ ನೋಡ್ತಾ ಇದ್ದಾರೆ. ಎಷ್ಟಪ್ಪ ನಿಂದು? 100 ರೂಪಾಯಿ ಅಕ್ಕ. ತಗೋ, ಹೋಗು. ಹ್ಞೂ ಅಕ್ಕ. ಸಿಕ್ತಪ್ಪ 100 ರೂಪಾಯಿ. ನಾನು ಮೊನ್ನೆ 3 ಹುಡುಗರಿಗೆ ಮನೆಗೆ ವಾಪಸ್ ಹೋಗಕ್ಕೆ ಹೆಲ್ಪ್ ಮಾಡಿದೆ. ಹೌದು. ಹೆಲ್ಪ್ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ಓ, ಇಲ್ಲೇ ಬಂದ. ಹೇ ರಾಜು,
2 ನಿಮಿಷ ಮಾತಾಡ್ಬೋದಾ? ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ರೀ, ನಾನೇ ನಿಮ್ಮ ಹತ್ರ ಬಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ನ. ಯಾಕೆ ನನ್ನ ತಲೆ ತಿಂತಿದ್ದೀರಾ? ನನಗ್ ನನ್ನ ಪಾಡಿಗೆ ಕೆಲಸ ಮಾಡಕ್ ಬಿಡಿ. ನನಗೆ ನಿಮ್ ಬಿಟ್ಟಿ ಸಹಾಯ ಬೇಡ. ಅದು ಪಾಡಿಗೆ ಕೆಲಸ ಮಾಡಕ್ ಬಿಡಿ ನನ್ನ. ಎಷ್ಟು ಕೊಬ್ಬು ನೋಡಿ ಅವನಿಗೆ. ನೀವಷ್ಟು ಹೇಳ್ತಾ ಇದ್ರು ಅವ್ನು ಕೇಳ್ತಾನೆ ಇಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್. ನಿಮ್ಮ ಮನಸ್ಥಿತಿ ಅವನಿಗೆ ಅರ್ಥ ಆಗಲಿಲ್ಲ. ಅವನ ಮನಸ್ಥಿತಿ ನಿಮಗೆ? ಅವನ್ ಬೀದಿಗೆ ಬಂದ ಕತೆ ಏನು ಅಂತ ನೀವು ತಿಳ್ಕೊಂಡ್ರಾ? ಹೌದು, ಒಂದಿನ ಅವನ ಕಥೆನ ಅವನೇ ಹೇಳ್ಕೊಂಡ. ಅವತ್ತು ನಡೆದ ಘಟನೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಂದುಕೊಡ್ತು. ಯಾವ ಪ್ರಶ್ನೆಗಳಿಗೆ ನೀವು ಉತ್ತರ ಹುಡುಕ್ತಿದ್ರಿ? ಈ ಮಕ್ಕಳು ಮನೆ ಮಠ, ತಂದೆ ತಾಯಿ ಎಲ್ಲನೂ ಬಿಟ್ಟು ಬೀದಿಗೆ ಯಾಕೆ ಬರ್ತಾರೆ? ಇವ್ರಿಗೆ ಜೀವನದಲ್ಲಿ ಗುರಿ, ಆಸೆ ಏನೂ ಇರಲ್ವಾ? ಏನಾಯ್ತು ಅವತ್ತು? ಯಾವಾಗಲೂ ಪಾದರಸ ಥರ ಓಡಾಡ್ತಿದ್ದ ರಾಜು ಅವತ್ತು ಆರಾಮಾಗಿ ಕೂತಿದ್ದ. ಹಾಯ್ ಅಕ್ಕ. ಹೇ, ಹಾಯ್ ರಾಜು, ಹೇಗಿದ್ಯಾ? ಚೆನ್ನಾಗಿದ್ದೀನಕ್ಕ. ಏನಿವತ್ತು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ಯಾ? ನಾನು ಊರಿಗೆ ಹೋಗ್ತಾ ಇದ್ದೀನಕ್ಕ. ಓ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ತುಂಬ ಖುಷಿ ಆಗ್ತಾ ಇದೆ ಕಣೋ. ನೀನು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ವರ್ಷ ಅಲ್ಲ ಸಿಸ್ಟರ್, 5 ತಿಂಗಳು ಆಯ್ತು. ಈ 5 ತಿಂಗಳಲ್ಲಿ ನಾನು 50,000 ಸಂಪಾದನೆ ಮಾಡಿದೆ ಸಿಸ್ಟರ್. ಊರಿಗೆ ಹೊರಡ್ತಾ ಇದ್ದೀನಿ. ಇನ್ನ 5 ನಿಮಿಷದಲ್ಲಿ ಹುಬ್ಳಿ ಎಕ್ಸ್ಪ್ರೆಸ್ ಬರುತ್ತೆ. ನಾನು ಹೋಗ್ತೀನಿ ಸಿಸ್ಟರ್. ತುಂಬ ಖುಷಿ ಆಗ್ತಿರ್ಬೇಕಲ್ಲ? ಇದೇ ಖುಷಿಲಿ ಬಿಸ್ಕೆಟ್ ಶೇರ್ ಮಾಡ್ಕೊಳ್ಳೋಣ? ಈ ಖುಷಿಗೆ ಹಸಿವೆ ಆಗ್ತಿಲ್ಲ ಸಿಸ್ಟರ್. ಇರ್ಲಿ ತಗೋ, ಇದು ನಮ್ಮ ಕೊನೆ ಪಾರ್ಟಿ. ಅಮ್ಮ ಅಮ್ಮ ನೆನ್ಪು ಮಾಡ್ಕೋತಿರ್ಬೋದು. ಕಾವೇರಿ ನೀರು ಕುಡೀರಿ, ಮನಸ್ಸು ತಂಪು ಮಾಡ್ಕೊಳ್ಳಿ. ತಾಜಾ ತಾಜಾ ಕಾವೇರಿ ನೀರು ಕುಡಿ. ರೈಲ್ವೆ ಸ್ಟೇಷನಲ್ಲೇ ಪಿಕ್ ಪ್ಯಾಕೆಟ್ ಮಾಡೋಷ್ಟು ಚಾಣಕ್ಯನಾ ನೀನು? ಸರ್, ಬಾ ನನ್ನ ಮಗನೇ, ಇವತ್ತಿನ ಪಾಠ ಮಾಡ್ತೀನಿ. ಸರ್ ಯಾರು ಸರ್ ನೀವು? ಸರ್ ನಾನು ಪಿಕ್ ಪಾಕೆಟ್ ಮಾಡೋನಲ್ಲ ಸರ್. ನಾನು ಯಾರ? ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು. ನನ್ನ ಮಗನೇ, ನನ್ನ ಹೆಂಡತಿ ಮುಂದೆ ಮರ್ಯಾದೆ ತೆಗಿತೀಯಾ? ಬಾ ನೀನಿವತ್ತು ಹಬ್ಬ ಮಾಡ್ತೀನಿ. ಸರ್ ಸರ್ ನಾನು ಊರಿಗೆ ಹೋಗ್ಬೇಕು ಸರ್. ಟ್ರೈನ್ ಟಿಕೆಟ್ ಇದೆ ಸರ್. ಸರ್ ಪ್ಲಾಟ್ಫಾರ್ಮ್ ಟಿಕೆಟ್ ಇದೆ, ಹೋಗ್ಬೇಕು ಸರ್. ಊರಿಗೆ ಹೋಗ್ಬೇಕು ಸರ್. ನಾನೇ ನಿನ್ನ ಕರ್ಕೊಂಡು ಹೋಗಿ ಊರಿಗೆ ಬಿಡ್ತೀನಿ. ಬಾ. ಸಿಸ್ಟರ್ ಹೆಲ್ಪ್ ಮಾಡಿ ಸಿಸ್ಟರ್. ಸಿಸ್ಟರ್ ತಪ್ಪು ತಿಳ್ಕೊಂಡಿದ್ದೀರಾ? ಇವ್ನು ನನಗೆ ಗೊತ್ತು, ತುಂಬಾ ಒಳ್ಳೆ ಹುಡುಗ. ನೀವು ಅನ್ಕೊಂಡಿರೋ ತರ ಪಿಕ್ ಪಾಕೆಟರ್ ಅಲ್ಲ. ತುಂಬಾ ಒಳ್ಳೆ ಹುಡುಗನ ನೀನು. ಗಾಂಜಾ ಕೇಸ್ನಲ್ಲಿ ಫಿಟ್ ಮಾಡಿ ಒಳಗೆ ಹಾಕಿದ್ರೆ ಗೊತ್ತಾಗುತ್ತೆ. ನೀನೊಬ್ಳು ಸಿಸ್ಟರ್ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ತೆಪ್ಪಗೆ ಹೋಗಿ ಕೂತ್ಕೋ. ಇನ್ನೊಂದು ಎಕ್ಸ್ಟ್ರಾ ಮಾತಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ. ಸರ್ ನಾನು ಊರಿಗೆ ಹೋಗ್ಬೇಕು ಸರ್. ಸರ್ ನಾನು ಬಿಟ್ಬಿಡಿ ಸರ್. ನಾನು ಪಿಕ್ ಪಾಕೆಟ್ ಮಾಡೋದಲ್ಲ ಸರ್. ಸರ್ ಬಿಟ್ಬಿಡಿ ಸರ್. ಸಿಸ್ಟರ್ ಹೆಲ್ಪ್ 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 ಮಾಡಿ ಸಿಸ್ಟರ್. ಆ 1 ಗಂಟೆ ಏನಾಯ್ತು, ಹೇಗೆ ಕಳೀತು ಅಂತಾನೆ ಗೊತ್ತಿಲ್ಲ. ಪ್ರತಿದಿನ ರಾಜು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಅವನ ಹಿಂದೆನೇ ಅರಿತಿದ್ದೆ. ಅವತ್ತು ರಾಜು ಸಿಸ್ಟರ್ ಹೆಲ್ಪ್ ಮಾಡಿ ಅಂತ ಅಂಗ್ಲಾಚ್ ಕೇಳ್ತಿದ್ರು. ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ರಾಜು ಪೊಲೀಸ್ ಸ್ಟೇಷನಿಂದ ಹೊರಗೆ ಬಂದಾಗ ಅವನ ಮುಖದಲ್ಲಿ ಗಾಯ ಮತ್ತೆ ರಕ್ತ ಇತ್ತು. ಅವನ ಹತ್ರ ಇದ್ದ 50,000 ಕಿತ್ಕೊಂಡು ಖಾಲಿ 500 ರೂಪಾಯಿ ಕೊಟ್ಟು ಕಳಿಸಿದ್ರು ಆ ಪೊಲೀಸರು. ಸಮಾಧಾನ ಮಾಡ್ಕೊಳ್ಳಿ ಸಿಸ್ಟರ್. ಮನುಷ್ಯರು ಅಂದಮೇಲೆ ಬೀಳೋದು ಸಹಜ.
ಅವತ್ತು ನೀವು ರಾಜುಗೋಸ್ಕರ ನಿಮ್ಮ ಸಂಸ್ಥೆಯವ್ರನ್ನೋ ಅಥವಾ ಬೇರೆ ಯಾರ್ದಾದ್ರೂ ಸಹಾಯನ ನೀವು ಕೇಳಬೇಕಾಗಿತ್ತು. ಸಹಾಯ ಮಾಡೋದನ್ನೇ ಗುರಿಯಾಗಿಟ್ಕೊಂಡಿದ್ದ ನೀವು ಸಹಾಯ ಕೇಳೋದನ್ನೇ ಮರ್ತು ಹೋದ್ರಿ. ಅವತ್ತು ಎಲ್ಲೋ ಒಂದ್ ಕಡೆ ನಿಮ್ಮೊಳಗಿದ್ದ ಭಯ ಬಹುಶಃ ನಿಮ್ಮನ್ನ ಹಾಗೆ ಯೋಚನೆ ಮಾಡೋದಕ್ಕೆ ಬಿಡ್ಲಿಲ್ಲ ಅಂತ ಅನ್ಸುತ್ತೆ. ಸಹಾಯ ಮಾಡೋದಕ್ಕೆ ರೆಡಿಯಾಗಿರೋರು ಸಹಾಯ ಕೇಳೋದಕ್ಕೂ ರೆಡಿಯಾಗಿರ್ಬೇಕು. ಒಂದು ಸಲ ಸೋತಾಗ ನಮ್ಮಿಂದ ಇನ್ನೇನು ಸಾಧ್ಯನೇ ಇಲ್ಲ ಅಂತನೂ ಅನ್ಕೋಬಾರ್ದು. ನಿಮ್ಮ ವಾಸ್ತವನ ನೀವು ಅರ್ಥ ಮಾಡ್ಕೊಂಡು ರಾಜು ಥರ ಇನ್ನು 100 ಮಕ್ಕಳಿಗೆ ನೀವು ಸಹಾಯ ಮಾಡಬೇಕು. ಈಗ ನೀವು ಸಹಾಯ ಕೇಳ್ಕೊಂಡು ನನ್ನ ಹತ್ರ ಬಂದಿದ್ದೀರಾ ಅಂದಮೇಲೆ ಸಹಾಯ ಮಾಡೋದಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ. ಗುಡ್. ಆಲ್ ದ ಬೆಸ್ಟ್. ಯಾ, ಥ್ಯಾಂಕ್ ಯು.